accounting concepts. You studied accounting concepts and accounting conventions. It's all about what assumptions ಒಂದು ಬೇಸಿಕ್ ರೂಲ್ಸ್ ಫಾಲೋ ಮಾಡೋಂಥದ್ದು ಅಂಡ್ ಎಲ್ಲ ಒಂದು ಯೂನಿಫಾರ್ಮಿಟಿ ಮಾಡಕ್ಕೋಸ್ಕರ ಕನ್ವೆನ್ಷನ್ಸ್ ಮಾಡೋದು. ನೆಕ್ಸ್ಟ್ ಇಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಸಮ್ ಆಫ್ ದ ಸ್ಟ್ಯಾಂಡರ್ಡ್ಸ್ ವಿಚ್ ಇಸ್ ಫ್ರೇಮ್ಡ್ ಬೈ ಒಂದು ಅಕೌಂಟಿಂಗ್ ಪ್ರೊಫೆಷನಲ್ ಬಾಡಿ ಏನ್ ಮಾಡಿರುತ್ತೆ, ಒಂದು ಸ್ಟ್ಯಾಂಡರ್ಡ್ಸ್ ನ ಫ್ರೇಮ್ ಮಾಡಿರುತ್ತೆ. ಸೊ ಯಾವ ರೀತಿ ಅಂತ ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ರಿಟರ್ನ್ ಪಾಲಿಸಿ ಡಾಕ್ಯುಮೆಂಟ್ಸ್ ತರ ಇದು. It's nothing but written policy documents covering all aspects of recognition, measurement, treatment, presentation and disclosure of accounting transactions in financial statement. ಯಾವ ರೀತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇರಬೇಕು, ಅದ್ರಲ್ಲಿ ಯಾವ್ದನ್ನ ರೆಕಗ್ನೈಸ್ ಮಾಡಬೇಕು, ಯಾವ್ದನ್ನ ಯಾವ ತರ ಮೆಷರ್ ಮಾಡಬೇಕು, ಟ್ರೀಟ್ ಮಾಡಬೇಕು ಅನ್ನೋದನ್ನ ಒಂದು ರಿಟರ್ನ್ ಪಾಲಿಸಿ, ರಿಟರ್ನ್ ಅಲ್ಲಿ ಅಂದ್ರೆ ಬರ್ದಿ ಇರುತ್ತೆ, ಡಾಕ್ಯುಮೆಂಟ್ ತರ ಇರುತ್ತೆ. ಇದನ್ನ ಯಾರು ಮಾಡೋದು, ಈ ತರನೇ ಮಾಡಬೇಕು ಅನ್ನೋದನ್ನ ಹೇಳೋದು ICAI ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಅಂತ. ಸೊ CA ಅನ್ನೋದು ಕೇಳಿದ್ರ, ಸೊ ಇದೇ ಅವಾರ್ಡ್ ಮಾಡೋದು ಅದನ್ನ. ಸೊ ಇಟ್ಸ್ ಅ ಪ್ರೊಫೆಷನಲ್ ಬಾಡಿ ಆಫ್ ಅಕೌಂಟಿಂಗ್ ಇನ್ ಅವರ್ ಕಂಟ್ರಿ. ನಮ್ಮ ದೇಶದಲ್ಲಿ ICAI, ದಟ್ ಈಸ್ ICAI ಅಂತ ಅಂದ್ರೆ ಇಟ್ಸ್ ಅ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ. ಸೊ ಇದು ಮಾಡುತ್ತೆ. ಸೊ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನಂತೆ, ಎಲ್ಲಾರು ಒಂದೇ ತರ ಯೂನಿಫಾರ್ಮಿಟಿ ಇರ್ಲಿ, ಯಾರ್ಯಾರೋ ಬೇರೆ ಬೇರೆ ತರ ಅಕೌಂಟಿಂಗ್ ಇದನ್ನ ಫಾಲೋ ಮಾಡೋದ್ ಬದಲು ಒಂದೇ ತರ ಇರ್ಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಮಾಡಿದ್ದಾರೆ. ಸೊ ಎರಡನೇ ಆಬ್ಜೆಕ್ಟಿವ್ ಏನು ಅಂತ ಅಂದ್ರೆ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ಸ್ ನ ಫಿಕ್ಸ್ ಮಾಡಿ, ಎಷ್ಟೆಷ್ಟು ವ್ಯಾಲ್ಯೂಯೇಷನ್, ಈಗ ಕ್ಲೋಸಿಂಗ್ ಸ್ಟಾಕ್ ಅಂತ ನಿಮ್ಗೆ ಎಕ್ಸಾಂಪಲ್ ಹೇಳ್ದೆ. ಸೊ ಯಾವ್ದ್ರಲ್ಲಿ ವ್ಯಾಲ್ಯೂಯೇಷನ್ ಮಾಡ್ಬೇಕು, ಸೊ ಅದನ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಸೊ ದಟ್ ಈಸ್ ವಾಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್ ಇಸ್ ನೀಡ್ ಫಾರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಕ್ಕೆ ಬೇಕು ಅಂತ ನಾವು ನೋಡಿದಾಗ, ಸೊ ದೇರ್ ಇಸ್ ಎ ನೀಡ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಫ್ ಕೋರ್ಸ್ ಎಲ್ಲ ಕಂಪ್ನಿಗಳಿಗೂ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ದೇ ಹ್ಯಾಡ್ ಟು ಫಾಲೋ ಸರ್ಟನ್ ರೂಲ್ಸ್, ಕೆಲವೊಂದು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅನ್ನೋದಕ್ಕೋಸ್ಕರ. ಸೊ ಎಕ್ಸ್ಟೆಂಡ್ ಇನ್ಫಾರ್ಮೇಶನ್, ವೇರಿಯಸ್ ಯೂಸಸ್ ಆಫ್ ಇನ್ಫಾರ್ಮೇಶನ್. ಅಕೌಂಟಿಂಗ್ ಇನ್ಫಾರ್ಮೇಶನ್ ಸರ್ವ್ ದ ಇಂಟ್ರೆಸ್ಟ್ ಆಫ್ ಡಿಫರೆಂಟ್ ಯೂಸರ್ಸ್ ಓನ್ಲಿ ಇಫ್ ಇಟ್ ಇಸ್ ಪೊಸೆಸ್. ಈಗ ನಾನು ಒಂದು ಕಂಪ್ನಿ ಕಂಪೇರ್ ಮಾಡಿದಾಗ, ಸೊ ಎಲ್ಲಾ ಕಂಪ್ನಿದು ಒಂದೇ ತರ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಮಾಡಿದಾಗ ನನ್ಗೆ ಈಸಿ ಆಗುತ್ತೆ ಒಂದಕ್ಕೊಂದು ಕಂಪೇರ್ ಮಾಡಕ್ಕೆ, ಆಸ್ ಎ ಇನ್ವೆಸ್ಟರ್ ಆಗಿ, ಆಸ್ ಎ ಕ್ರೆಡಿಟರ್ ಆಗಿ. ಸೊ ದಟ್ಸ್ ವಾಟ್ ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನ್ ಮಾಡುತ್ತೆ, ಇಸ್ ನಥಿಂಗ್ ಬಟ್ ವ್ಯಾಲ್ಯೂಯೇಷನ್ ನಾರ್ಮ್ಸ್ ಎಲ್ಲ ಒಂದೇ ತರ ಫಾಲೋ ಮಾಡೋದ್ರಾಗಿರೋದ್ರಿಂದ, ಒಂದು ಇಟ್ಸ್ ಮೇಜರ್ಲಿ ಒಂದು ಯೂನಿಫಾರ್ಮಿಟಿ ಇರೋದ್ರಿಂದ, ಒಂದು ಡಿಸ್ಕ್ಲೋಜರ್ ಎಲ್ಲಾರ್ಗು ಗೊತ್ತಾಗೋದ್ರಿಂದ, ಸೊ ಇದ್ರ ನೆಸೆಸಿಟಿ ನಾವು ನೋಡ್ತೀವಿ. ನೆಕ್ಸ್ಟ್ ಬೆನಿಫಿಟ್ಸ್. ವಾಟ್ ಆರ್ ದ ಬೆನಿಫಿಟ್ಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇಂದ ಏನೇನ್ ಬೆನಿಫಿಟ್ಸ್ ಆಗುತ್ತೆ ಅಂತ ನಾವು ನೋಡಿದಾಗ, ದ ಫಸ್ಟ್ ಬೆನಿಫಿಟ್ ಇಸ್ ವಾಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಹೆಲ್ಪ್ಸ್ ಇನ್ ಎಲಿಮಿನೇಟಿಂಗ್ ವೇರಿಯೇಷನ್ಸ್ ಇನ್ ಅಕೌಂಟಿಂಗ್ ಟ್ರೀಟ್ಮೆಂಟ್. ವೇರಿಯೇಷನ್ಸ್, ಒಬ್ರು ಒಂಥರ ಮಾಡೋದು, ಇನ್ನೊಬ್ರು ಒಂಥರ ಮಾಡೋದು, ವೇರಿಯೇಷನ್ಸ್ ಕಡಿಮೆ ಆಗುತ್ತೆ. ಸೊ ಒಂದು ಇದ್ರದ್ದೇ ಹಿಂಗೆ ಮಾಡ್ಬೇಕು, ಈ ವ್ಯೂನೇ ರೆಕಗ್ನೈಸ್ ಮಾಡ್ಬೇಕು ಅಂತ ಹೇಳೋದ್ರಿಂದ, ಸೊ ದಟ್ ವುಡ್ ಬಿ ದ ಈಸಿ ಫಾರ್ ದೆಮ್ ಆಕ್ಚುಲಿ. ಸೊ ಅಕೌಂಟಿಂಗ್ ಟ್ರೀಟ್ಮೆಂಟ್ ಈಸಿ ಆಗುತ್ತೆ. ಎರಡನೇ ಅಡ್ವಾಂಟೇಜ್ ಏನಂತಂದ್ರೆ ಎಲ್ಲಾ ರೀತಿ ಡಿಸ್ಕ್ಲೋಜರ್ ಆಗುತ್ತೆ. ಮೆಟೀರಿಯಲ್ ಇನ್ಫಾರ್ಮೇಶನ್, ಲಾಗ್ ಏನೇನ್ ಬೇಕು, ಇನ್ವೆಸ್ಟರ್ಸ್ ಏನೇನ್ ಯೂಸ್ ಆಗುತ್ತೆ, ಎಲ್ಲಾ ತರ ಮೆಷನ್ ಒಂದು ತೆರೆದಿಟ್ಟಂಗ ಆಗುತ್ತೆ. ಸೊ ಎಲ್ಲಾರನ್ನು ತೋರ್ಪಡಿಸ್ದಂಗಾಗುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಎಲ್ಲಾರು ಅದನ್ನ ಓದ್ಬೋದು, ನೋಡ್ಬೋದಾಗಿರುತ್ತೆ. ಸೊ ಕಂಪೇರಬಿಲಿಟಿ, ಮೂರನೇ ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ಸೊ ಒಂದು ಕಂಪ್ನಿದ್ ಇನ್ನೊಂದು ಕಂಪ್ನಿ ಕಂಪೇರ್ ಮಾಡ್ಕೋಬಹುದು, ಅಥವಾ ಒಂದ್ ವರ್ಷದ ಇನ್ನೊಂದ್ ವರ್ಷದ ಕಂಪೇರ್ ಮಾಡ್ಕೋಬಹುದು. ಯಾವಾಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಒಂದೇ ತರ ಇದ್ದಾಗ. ಸೊ ಒಂದ್ ವರ್ಷ ಒಂಥರ ಮಾಡೋದು, ಒಂದ್ ಕಂಪ್ನಿ ಇನ್ನೊಂದ್ ತರ ಮಾಡೋದು, ಆ ತರ ಎಲ್ಲ ಇದ್ದಾಗ ಏನಾಗುತ್ತೆ, ಕಂಪೇರಬಿಲಿಟಿ ಸಿಗಲ್ಲ. ಬಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡೋದ್ರಿಂದ ಕಂಪ್ಯಾರಿಟಿಬಿಲಿಟಿ ನಮ್ಗೆ ಸಿಗುತ್ತೆ. ನೆಕ್ಸ್ಟ್ ಇಸ್ ಲಿಮಿಟೇಷನ್ಸ್. ಲಿಮಿಟೇಷನ್ಸ್ ಏನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ, ಅದ್ರದ್ದಾದ ಒಂದು ಡಿಮೆರಿಟ್ಸ್ ಗಳನ್ನ ನಾವು ನೋಡ್ಬೋದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ. ಸೊ ಡಿಮೆರಿಟ್ಸ್ ಯಾವ್ದ್ಯಾವ್ದಪ್ಪ ಅಂತ ಅಂದ್ರೆ, ಅಕೌಂಟಿಂಗ್ ಸ್ಟ್ಯಾಂಡ್ ಮೇಕ್ ಚಾಯ್ಸ್ ಬಿಟ್ವೀನ್ ಒಂಥರ ಕೆಲವೊಂದು ಚಾಯ್ಸ್ ಇರುತ್ತೆ, ಕೆಲವೊಂದು ಆಲ್ಟರ್ನೇಟ್ ಅಕೌಂಟಿಂಗ್ ಟ್ರೀಟ್ಮೆಂಟ್ಸ್ ಡಿಫಿಕಲ್ಟ್, ಕೆಲವೊಂದು ಅಪ್ಲೈ ಮಾಡಕ್ಕಲ್ಲ, ಆ ಕಂಪ್ನಿ ಅದನ್ನ ಫಾಲೋನೇ ಮಾಡಲ್ಲ, ಆ ತರ ಇರುತ್ತೆ. ಸೊ ಅದನ್ನ ಅಳವಡಿಸ್ಬೇಕು ಮಾಡಬಾರ್ದು ಅನ್ನೋದು ಅಲ್ಲಿ ಒಂದು ಪ್ರಶ್ನೆ ಆಗುತ್ತೆ. ಅಂಡ್ ಇಟ್ ಈಸ್ ರಿಜಿಡ್ಲಿ ಫಾಲೋಡ್ ಅಂಡ್ ಫೇಲ್ಸ್ ಟು ಎಕ್ಸ್ಟೆಂಡ್ ಫ್ಲೆಕ್ಸಿಬಿಲಿಟಿ ಆಗಲ್ಲ, ನಿಮಗೆ ಬೇಕಾದಂಗೆ ಅದು ಮಾರ್ಪಾಡು ಮಾಡಲ್ಲ. ನೀವು ಒಂದ್ಸಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇಂಪ್ಲೈ ಮಾಡಿದಾಗ ಯು ಕೆನಾಟ್ ಫ್ಲೆಕ್ಸಿಬಲ್, ಹೆಂಗ್ ಬೇಕಂಗ್ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅಂಡ್ ಅಕೌಂಟ್ ಸ್ಟ್ಯಾಂಡಿಂಗ್ ಓವರ್ ರೈಡ್ ದ ಸ್ಟ್ಯಾಚ್ಯೂ, ಅದ್ರ ಮೇಲೆ ತಿದ್ದುಪಡಿ ಅದೆಲ್ಲ ಮಾಡಕ್ಕಾಗಲ್ಲ. ಒಂದ್ಸಲಿ ನೀವು ಅಕೌಂಟಿಂಗ್ ಮಾಡಿದಾಗ ಅದನ್ನೇ ಫಾಲೋ ಮಾಡ್ಬೇಕಾಗತ್ತೆ. ಸೊ ದಟ್ಸ್ ವಾಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಒಂದು ಲಿಮಿಟೇಷನ್ಸ್ ಗಳಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇಸ್ ಲಿಸ್ಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಲಿಸ್ಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ನೋಡಿ, ಇಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಇದನ್ನ AS1 IAS1 ಅಂತ ಕರಿತೀವಿ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತಾನೆ ಕರಿತೀವಿ. 1 2 3 ಏನೇನ್ ಹೇಳುತ್ತೆ ಅಂತ ಇಲ್ಲಿ ಹೇಳುತ್ತೆ. ಮೊದಲನೇದು ಡಿಸ್ಕ್ಲೋಜರ್ ಆಫ್ ಅಕೌಂಟಿಂಗ್ ಪಾಲಿಸೀಸ್,
ಇವೆಲ್ಲ ಓದ್ತಾ ಹೋಗ್ತೀರಾ. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟರೀಸ್, ಥರ್ಡ್ ಒನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಕಂಟಿಂಜೆನ್ಸಿ ಅಂಡ್ ಈವೆಂಟ್ಸ್ occurring after balance sheet. Next, net profit or net loss, construction of contracts, revenue recognition, property plant, ಇವೆಲ್ಲಾನು ರೆಕಗ್ನೈಸ್ ಮಾಡ್ಬೇಕು. ನೀವಲ್ಲಿ ಇದನ್ನೆಲ್ಲ ರೆಕಗ್ನೈಸ್ ಮಾಡಿ ಇದ್ರ ಇನ್ಫಾರ್ಮೇಶನ್ ಎಲ್ಲ ಇಡಬೇಕು ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಕಂಪ್ನಿ ಫಾಲೋ ಮಾಡಿದಾಗ, ಓಕೆ, ಇದನ್ನ ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡಿದಾಗ. ಎಫೆಕ್ಟ್ಸ್ ಆಫ್ ಚೇಂಜಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್, ಅಕೌಂಟಿಂಗ್ ಫಾರ್ ಗವರ್ನಮೆಂಟ್ ಗ್ರಾಂಟ್ಸ್, ಅಕೌಂಟಿಂಗ್ ಫಾರ್ ಇನ್ವೆಸ್ಟ್ಮೆಂಟ್ಸ್, ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್ಸ್, ಎಂಪ್ಲಾಯಿ ಬೆನಿಫಿಟ್ಸ್. ಸೊ 16 ನಂಬರ್ಸ್ ಕೊಟ್ಟು ಇಷ್ಟನ್ನ ಇದ್ ಮಾಡಿದ್ರೆ, ಸೊ ಟೋಟಲಿ ಸೋಫಾದ್ ಮುಂಚೆ 33 ವರ್ಗೂ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇತ್ತು ನೋಡಿ. ಇಲ್ಲಿ ಬಾರೋಯಿಂಗ್ ಕಾಸ್ಟ್, ಸೆಗ್ಮೆಂಟ್ ರಿಪೋರ್ಟಿಂಗ್, ರಿಲೇಟೆಡ್ ಪಾರ್ಟಿ ಡಿಸ್ಕ್ಲೋಜರ್ಸ್, ಲೀಸಸ್, ಅರ್ನಿಂಗ್ ಪರ್ ಶೇರ್, consolidated financial statements, accounting for taxes and income, accounting for investments in associates in consolidated financial statements, discontinuing operation, interim financial, intangible. So 29 ಇದೆ so far. So ಇಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಇಂಡಿಯಾದಲ್ಲಿ ಫಾಲೋ ಮಾಡ್ತೀವಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ವಿಚ್ ಈಸ್ ಇಶ್ಯೂಡ್ ಬೈ ICAI, ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅದನ್ನ ಇಶ್ಯೂ ಮಾಡಿದೆ. ಸೊ ಫಾರ್ ಇಷ್ಟನ್ನ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ರೆಕಗ್ನೈಸ್ ಮಾಡಿ ಅದನ್ನ ಅಳವಡಿಸಿದ್ದಾರೆ. ಸೊ ಅದ್ರ ಪ್ರಕಾರ ಫಾಲೋ ಮಾಡಿದಾಗ, ಸೊ ಇದು ವಾಸ್ಟ್, ಇದು ಆಕ್ಚುಲಿ ನಿಮ್ಗೆ ಬೇಸಿಕ್ಸ್ ಮಾತ್ರ ಇರೋದು. ನೆಕ್ಸ್ಟ್ ಇಸ್ IFRS. ಇದೊಂದು ಹೊಸ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗೆ ಇನ್ನೊಂದು ಒಂಥರ ಕಾಂಟ್ರಾಸ್ಟ್ ಆಗಿ. ಸೊ ಇಂಡಿಯಾಗ್ ಬಂದಾಗ ಇಂಡಿಯನ್ ಗ್ಯಾಪ್ ಅಂತಾನೆ ಕರಿತೀವಿ, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಸ್ಟಡಿ ಮಾಡ್ತೀವಿ. ಸೊ ವರ್ಲ್ಡ್ ಅಲ್ಲಿ ಏನ್ ಮಾಡಿದ್ರೆ ಎಲ್ಲ ಒಂದೇ ತರ ಇರಬೇಕು ಅಂತ ಒಂದ್ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡಿದ್ರು, ಫೈನಾನ್ಷಿಯಲ್ ಅಕೌಂಟಿಂಗ್ ಒಂದೇ ತರ ಇರ್ಲಿ ಅಂತ. ದಟ್ ಈಸ್ ನೇಮ್ಡ್ ಆಸ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್. ಏನಂತ ಕರಿತೀವಿ ನಾವು, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಆರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ದಟ್ ಆರ್ ಇಶ್ಯೂಡ್ ಬೈ ದ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್. ಯಾರು ಇಶ್ಯೂ ಮಾಡೋದಿನ್ನ ಅಂದ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ನ ಇದನ್ನ ಇಶ್ಯೂ ಮಾಡುತ್ತೆ. ಒಂಥರ ಅಕೌಂಟಿಂಗ್ ಲ್ಯಾಂಗ್ವೇಜ್ ಎಲ್ಲಾ ಕಡೆ ಒಂದೇ, ವರ್ಲ್ಡ್ ಅಲ್ಲೇ ಒಂದೇ ತರ ಇರ್ಲಿ. ಸೊ ಇಂಡಿಯಾ ಬಗ್ಗೆ ನಾನು ಹೇಳ್ದೆ, ಈಗ ವರ್ಲ್ಡ್ ಅಲ್ಲೇ ಒಂದೇ ತರ ಇರ್ಲಿ, ಅಕೌಂಟ್ಸ್ ಮಾಡೋ ಒಂದು ಮೆಥಡ್, ಟೆಕ್ನಿಕ್ಸ್ ಎಲ್ಲ ಒಂದೇ ತರ ಇರ್ಲಿ ಅಂದ್ಬಿಟ್ಟು ದೇ ಇಂಟ್ರೊಡ್ಯೂಸ್ ದ ಅಕೌಂಟಿಂಗ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್, IFRS. ಈಗ ನಿಮ್ BCom ಅಲ್ಲಿ ನೀವು IFRS ಅನ್ನೋದೇ ಒಂದು ಸಬ್ಜೆಕ್ಟ್ ಓದ್ತೀರಾ. ಇಂದ ಫಿಫ್ತ್ ಸೆಮಿಸ್ಟರ್ ಅಲ್ಲಿ ಯು ಆರ್ ಸ್ಟಡಿಂಗ್ IFRS as one ಸಬ್ಜೆಕ್ಟ್ ಅಂತಾನೆ ಓದ್ತೀರಾ, ಬಿಕಾಸ್ ಇಸ್ ನೌಲಿ ಎವರಿ ಕಂಪ್ನಿ ಇಸ್ ಯೂಸಿಂಗ್ ದಿಸ್. ಸೊ ಇದನ್ನ ಇಶ್ಯೂ ಮಾಡಿದ್ ಯಾರು ಅಂತ ಅಂದ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್. ಸೊ ಇಂಡಿಪೆಂಡೆಂಟ್ ಬಾಡಿ 2001 ಅಲ್ಲಿ ಸೆಟಪ್ ಆಯ್ತು. ಸೊ IFRS ಮಾಡಕ್ಕೆ ಅಂತಾನೆ ಸೆಟಪ್ ಆಯ್ತು. ಸೊ ಮುಂಚೆ ISAB, this is based in ಲಂಡನ್ ಅಲ್ಲಿ ಇದಿತ್ತು. ಸೊ ಇಟ್ ಹ್ಯಾಸ್ ಪ್ರೊವೈಡೆಡ್ ದ ಕಾನ್ಸೆಪ್ಚುಯಲ್ ವರ್ಕ್. ಏನ್ ಮಾಡುತ್ತೆ ISAB, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್, ಏನ್ ಮಾಡುತ್ತೆ, ಒಂದು ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್ ಹೇಗಿರ್ಬೇಕು ಅನ್ನೋದನ್ನ ಒಂದು 2010 ಅಲ್ಲಿ ಒಂದು IFRS ಅಂತ ಇಂಟ್ರೊಡ್ಯೂಸ್ ನ ಮಾಡಿದ್ರು. ಸೊ IFRS ಅಲ್ಲಿ ಏನೇನ್ ಇರುತ್ತೆ, ಕಾಂಪೋನೆಂಟ್ಸ್ ಏನೇನು IFRS ಅಂತ ನಾವು ನೋಡಿದಾಗ, ಸೊ ಈ ಕಂಪ್ಲೀಟ್ ಸೆಟ್ ಆಫ್ ಒಂದು ಫೈನಾನ್ಷಿಯಲ್, ನೀವು ಅನ್ಬೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಅವನ್ನೆಲ್ಲ ಯಾವ ತರ ಇರಬೇಕು ಅನ್ನೋದು IFRS ಅಲ್ಲಿ ಅವ್ರದೇ ಆದ ರೀತಿಲಿ ಹೇಳಿರ್ತಾರೆ. ಸೊ ಅದ್ರಲ್ಲಿ ಕಾಂಪೋನೆಂಟ್ಸ್ ಏನು ಅಂತ ನಾವು ನೋಡಿದಾಗ, ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಅಟ್ ದ ಎಂಡ್ ಆಫ್ ದ ಪೀರಿಯಡ್, ಮೋರ್ ಬ್ಯಾಲೆನ್ಸ್ ಶೀಟ್, ದರ್ಸ್ ಅ ಮೋಸ್ಟ್ ಕಾಮನ್, ಎಲ್ಲ ಕಡೆ ಇದ್ದಂಗೆ ಇರುತ್ತೆ. ಆಮೇಲೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸೊ ಅದನ್ನ ಇನ್ಕಮ್ ಸ್ಟೇಟ್ಮೆಂಟ್ ಅಂತಾನು ಕರಿತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ಸ್ಟೇಟ್ಮೆಂಟ್ಸ್ ಕಂಬೈನ್ಡ್ ವಿತ್, ಸಪರೇಟ್ ಆಗಿ ಅದು ಎರಡರ ಜೊತೆಗೆ ಸಪರೇಟ್ ಆಗಿ ಒಂದೆರಡು ಇದ್ ಮಾಡ್ತೀವಿ. ದಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ, ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ ಚೇಂಜಸ್ ಹೇಗಾಯ್ತು. ಆಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂಡ್ ನೋಟ್ಸ್ ಟು ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಗಾಯ್ತು ಅನ್ನೋದ ಒಂದು ಎಕ್ಸ್ಪ್ಲನೇಟರಿ ಇನ್ಫಾರ್ಮೇಶನ್ ನ ಕೊಡ್ಬೇಕಾಗುತ್ತೆ. ಇದು IFRS ಅಲ್ಲಿ ಆಡ್ ಆಗಿರುತ್ತೆ. ಅದ್ರ ಜೊತೆಗೆ ವೆನ್ ಅನ್ ಎಂಟಿಟಿ ಅಪ್ಲೈಸ್ ಅಕೌಂಟಿಂಗ್ ಪಾಲಿಸಿ ರೆಟ್ರೋಸ್ಪೆಕ್ಟ್ಲಿ ಯಾವ ರೀತಿ ಇದ್ ಮಾಡುತ್ತೆ, ಸೊ ಐಟಮ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ರೀಕ್ಲಾಸಿಫೈ ಮಾಡೋದು, ಸೊ ಎಲ್ಲ IFRS ಅಲ್ಲಿ ಇದಿರುತ್ತೆ. ಸೊ ಇಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ತರಾನು ಕೂಡ ಇಲ್ಲೂ ಕೂಡ ನೀವು IFRS ಲಿಸ್ಟ್ ನ ನೋಡ್ಬೋದು. ಸೊ IFRS 1, 2, 3 ಅನ್ನ ಕೂಡ ಇದ್ ಮಾಡ್ಬೋದು. ಸೊ ಇದನ್ನ ಇಶ್ಯೂ ಮಾಡಿದಾರೆ ನೋಡಿ. ಇಲ್ಲಿ IFRS ಫಸ್ಟ್ ಟೈಮ್ ಅಡಾಪ್ಷನ್ ಆಫ್ ಇಂಟರ್ನ್ಯಾಷನಲ್ IFRS ಫಸ್ಟ್ ಟೈಮ್ ಅಡಾಪ್ಷನ್ ಮಾಡೋರಿಗೆ ಇದ್ ಮಾಡಿರೋಂಥದ್ದು.
Second, share based ಪೇಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋದು ಸೆಕೆಂಡ್ IFRS ಅಲ್ಲಿ. ಥರ್ಡ್ IFRS ಅಲ್ಲಿ we can observe that one, business combination, insurance contracts,